ಬೆಳೆದ ಕಾಡ ಮರಕ್ಕೆ ಬೀಜವ ಬಿತ್ತಿದವರ್ಯಾರು? ಸುರಿವ ಮಳೆಗೆ ಆಹ್ವಾನವಿತ್ತವರ್ಯಾರು? ಬೆಳಕಿಗೆ ದಾರಿ ಮಾಡಿಕೊಟ್ಟವರ್ಯಾರು? ಕನಸಿನ ಶುರು ಕಂಡವರ್ಯಾರು? ಹೌದು, ಆ ಕನಸುಗಳನ್ನು ಬೆನ್ನತ್ತಿ ಹೊರಟ ನನ್ನ ಪಯಣದಲ್ಲಿ ಇಂದು ಮಹತ್ತರ ಸಮಯ. ಒಬ್ಬ ನಿರ್ದೇಶಕನಿಗೆ ಬೇಕಾಗುವ ಮಹತ್ತರ ದಿನ. ಅರ್ಥ ಆಗಿರ್ಬೇಕಲ್ವಾ ಪ್ರೊಡ್ಯೂಸರ್ ಸರ್ಗೆ ಕತೆ ಹೇಳಕ್ಕೆ ಹೋಗ್ತಿದ್ದೀನಿ. ಇದ್ಯಾಕೆ ಅಲ್ಲೋಯ್ತು? ಇಲ್ಲೇನಾಗ್ತಾ ಇದೆ? ನಾನು ಯಾಕೆ ಇಲ್ಲಿದ್ದೀನಿ? ಅರ್ಥನೇ ಆಗ್ತಿಲ್ವೇ? ಏನಮ್ಮ ಮರಿ, ಯಾರು ಬೇಕಿತ್ತು? ಅದು ಪ್ರೊಡ್ಯೂಸರ್ ಸರ್ ಬೇಕಿದ್ರು. ಯಾಕೆ? ಒಂದು ಲೈನ್ ಕತೆ ಹೇಳಿದ್ದೆ, ಹಾ. ಸೊ ಆಫೀಸ್ ಬರಕ್ಕೆ ಹೇಳಿದ್ರು, ಸೊ ಬಂದೆ. ಹಾ, ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಪ್ರೊಡ್ಯೂಸರ್ ಸರ್ ಇದ್ದಾರ? ಅದು ಪ್ರೊಡ್ಯೂಸರ್ ಸರ್ ಫ್ರೆಶ್ ಅಪ್ ಆಗ್ತಿದ್ದಾರೆ. ಮೇ ಬಿ ರೆಡಿ ಆಗಿರ್ಬೇಕು, ಕೂತ್ಕೊಳ್ಳಿ ಸರ್. ಮತ್ತೆ ನೀವು? ನಾನಾ? ಅವ್ರು ಮಾಡೋ ನೆಕ್ಸ್ಟ್ ಕತೆಗೆ ಹೀರೋ ನಾನೇ ಸರ್. ಹೌದಾ? ಹಾ, ಏನೋ ಒಳ್ಳೇದಾದ್ರೆ ಸಾಕು. ಈ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಹಾಯ್ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ನೀವು ಕಳಿಸಿದ್ದು ಆನ್ಲೈನರ್ ಓದಿದೆ, ತುಂಬ ಚೆನ್ನಾಗಿದೆ. ಎ ಸ್ಟೋರಿ ಸ್ಟಾರ್ಟ್ ಫ್ರಮ್ ದ ಮಿಡಲ್. ಡೀಟೇಲಾಗಿ ಹೋಗ್ಬೋದಾ? ಹಾಂ ಸರ್. ಯಾರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ? ದರ್ಶನ, ಸುದೀಪ? ಆಚೆ ಕೂತಿರೋನ ಸರ್. ಏನ್ ಡಿಸೈಡ್ ಮಾಡಿದೆ? ಅದು ಮತ್ತೆ ಅದೇಳೆ ವರ್ಷ ತೆಗಿಬೇಡ ಕಿರಣ್, ಐ ನೀಡ್ ಸಮ್ ಮೋರ್ ಟೈಮ್ ಅಂತ. ಸಿ ದಿವ್ಯಾ, ನಾನು ಹೇಳ್ದೆ ಇದ್ರು ಅದೇ ಸತ್ಯ. ತೆಗ್ದೆರಡು ಬಿಟ್ಟ ಅಂದ್ರೆ ಮುಖ ಮೂತಿ ಕಿತ್ತೋಗ್ಬೇಕು. ನೀ ನನ್ನ ಬಾಯ್ ಫ್ರೆಂಡ್ ಅಲ್ದೇ ಇದ್ದಿದ್ರೆ ನನ್ನ ಬಾಯಲ್ಲಿ ಬೇರೆ ಮಾತೆ ಬರ್ತಿತ್ತು. ಸರಿ, ಇವಾಗ ನಂಗೇನ್ ಮಾಡು ಅಂತೀಯಾ? ನೀನ್ ಕಿತ್ತೋಗಿರೋ ಬಿಸ್ನೆಸ್ ಐಡಿಯಾನೆಲ್ಲ ಬಿಟ್ಟು ಮುಚ್ಕೊಂಡು ಏನಾದ್ರೂ ಕೆಲಸ ಮಾಡು. ಸಾಧ್ಸಕ್ಕೆ ಎದೆಲಿ ಛಲ ಇದ್ರೆ ಸಾಲ್ದು, ಎದೆ ಮುಂದೆ ಇರೋ ಜೇಬಲ್ಲಿ ದುಡ್ಡಿರ್ಬೇಕು. ನೀನ್ ಮಿಡಲ್ ಕ್ಲಾಸ್ ಹುಡುಗ ಅನ್ನೋದನ್ನ ಮರಿಬೇಡ. ಇನ್ 2 ದಿನದಲ್ಲಿ ಹುಡುಗನ ಮನೆಯವರು ಮನೆಗೆ ಬರ್ತಿದ್ದಾರೆ, ಅಷ್ಟ್ರಲ್ಲಿ ಬಂದು ಮಾತಾಡು. ಫೋನ್ ಪೇ ಮಾಡಿದ್ದೀನಿ. ಗಾಡಿಗೆ ಬ್ಯಾಟ್ರಿ ಇಲ್ಲ ಅಂತಿದ್ಯಲ್ಲ, ಬ್ಯಾಟ್ರಿ ಹಾಕಿಸ್ಕೊ. ಹ್ಞೂ ರೀ, ಈ ಹುಡುಗರ ಕಷ್ಟ ಹೆಣ್ಮಕ್ಳಿಗಾಗ್ಲಿ ಹೆಣ್ಣು ಎತ್ತೋರ್ಗಾಗ್ಲಿ ಗೊತ್ತಾಗಲ್ಲ. 27-28 ವರ್ಷಕ್ಕೆಲ್ಲ ಲಕ್ಷ ಸಂಬಳ ಬೇಕು ಅಂತಾರೆ. ಯಾವ ಬೋಳಿ ಮಗ ಕೊಡ್ತಾನ್ರಿ? ಬದುಕಬೇಕು ಅಂದ್ರೆ ತಿಂಗಳು ಸಂಬಳನೇ ಬೇಕು ಅಂತಿಲ್ಲ ಸರ್. ಗುಡ್ಸ್ಲಲ್ಲಿ ಗಂಜಿ ಕುಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಆದರೆ ಈ ದೊಡ್ಡವರು ಅನ್ಸ್ಕೊಂಡಿರೋರೆ ಡೈವರ್ಸ್ ಅನ್ನೋ ಶೋಕಿಗೆ ಬಿದ್ದಿರೋದು. ಅದು ನಿಜ ಬಿಡಿ. ಪ್ರೀತಿ ಅನ್ನೋದು ಮಕ್ಕಳಾಟ ಆಗ್ಬಿಟ್ಟಿದೆ. ಮುಂದುವರಿಸಿ. ಅನುಮಾನದಿಂದ ಕೇಳ್ತಾ ಇಲ್ಲ, ಕುತೂಹಲದಿಂದ ಕೇಳ್ತಾ ಇದ್ದೀನಿ. ನಿನ್ನ ಪ್ರಕಾರ ಸೋಲು ಅಂದರೆ ಏನು? ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಆ ಕೆಲಸಕ್ಕೆ ಅದರದ್ದೇ ಆದ ಟೈಮ್ ಬೇಕು. ಆ ಟೈಮ್ ಸಸ್ಟೈನ್ ಆಗದೆ ಆ ಕೆಲಸ ಭಾರ ಆಗಿ ಮಧ್ಯದಲ್ಲೇ ಡ್ರಾಪ್ ಆಗ್ತೀವಲ್ಲ, ಮೇ ಬಿ ಅದನ್ನು ಸೋಲು ಅಂತ ಹೇಳ್ಬೋದು. ಹಾಗಾದರೆ ನಿನ್ಗೆ ಯಾವತ್ತೂ ಆ ಪ್ರಯತ್ನನ ಬಿಡಬೇಕು ಅಂತ ಅನಿಸಿಲ್ವಾ? ಅಂದ್ಕೊಂಡೆ, ಯಾಕೋ ಇನ್ನು ನನ್ನ ಬುಡಕ್ಕೆ ಬಂದಿಲ್ಲ ಅಂತ. ತೀರಾ ಕೆಳಮಟ್ಟದ ಫೇಲ್ಯೂರ್ಸ್ನ ನೋಡಿದಾಗ ಕೆಲವೊಂದು ಫೇಲ್ಯೂರ್ಗಳು
ಸೋಲು ಅಂತ ಅನ್ಸಲ್ಲ. ಬಟ್ ನಾನು ಸೋಲ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ನೀನು ಭಾರ ಆಗ್ತಿದ್ಯಾ, ನಿನ್ನ ಪ್ರೀತಿ ಭಾರ ಆಗ್ತಿದೆ. ಇಷ್ಟು ದಿನ ಎಲ್ಲದನ್ನು ನಿಭಾಯಿಸಿದ್ದೀನಿ, ಬಟ್ ಈಗ ಆಗಲ್ಲ ಅಂತ ಅನ್ನಿಸ್ತಿದೆ. ನಾನೇನು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಅಪ್ಪ ಹುಡುಗನ್ನ ಓಕೆ ಮಾಡಿದ್ದಾರೆ. ಐ ಥಿಂಕ್ ವಿ ಶುಡ್ ಮೂವ್ ಆನ್. ಮ್ಯಾಟ್ರ್ ಗೊತ್ತಾಯ್ತು, ಬ್ರೇಕಪ್ ಆಯ್ತಂತೆ. ಏನಾಯ್ತು? ಅಲೆಮಾರಿ ಜೀವನದವ್ರಲ್ವಾ, ಸೆಟ್ಲಾಗಿರೋರೇ ಬೇಕಂತ ಅವ್ರ ಅಪ್ಪಂಗೆ. ಸಂಸಾರ ಏನೋ ರಪ್ಪ ಮಾಡ್ತಾನಂತ, ಅವಳು ತಾನೇ? ಉಳಿಸ್ಕೋಬೇಕು ಅನ್ನೋ ಹಠ ಅವಳಿಗಿದ್ದಿದ್ರೆ ಉಳಿಸ್ಕೊಂಡಿರೋಳು ಬಿಡು ಮಗ. ನನಗೆ ಈ ಜನರ ಮೈಂಡ್ ಸೆಟ್ಟೇ ಅರ್ಥ ಆಗಲ್ಲ ಮಗ. ಅಲ್ಲ, ಏನಾದರೂ ಸಾಸಿ ಸಾಸಿ ಅಂತ ಬಡ್ಕೋತಾರೆ, ಏನಾದರೂ ಹೊಸದರಿಲ್ಲ ಹೋದ್ರೆ ಅಯ್ಯೋ ನೋಡಿ ಇವನು ಯಾಕುಟ್ಟೋಗ್ಬಿಟ್ಟ ಅಂತ ಆಡ್ಕೊಂಡು ನಗ್ತಾರೆ. ಮುಂದೆ ಗೊತ್ತಾಗ್ತಿಲ್ಲ. ಎತ್ತಲೇ ಅವನ ಅಕ್ಕನ್ ಪ್ರಾಣಕ್ಕೆ ಪ್ರಾಣ ಕೊಡೋ ನಮ್ಮತ್ತ ಫ್ರೆಂಡ್ಸ್ ಇರ್ಬೇಕಾದ್ರೆ ನೀನು ಯಾಕೆ ತಲೆ ಕಟ್ಸ್ಕೊತಿದ್ಯಾ ಮಗ? ಎದ್ದು ಬಾ ಅಷ್ಟೇ. ನಿನ್ನ ಎದ್ದು ಬಾರಲೇ. ಅದು ನಿಜ ಬಿಡಿ. ಹೆಣ್ಮಕ್ಳು ಹೋದ್ರೆ ಏನಂತೆ, ಗಂಡ್ಮಕ್ಳು ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೆ ಮಾಡೋಕೆ ರೆಡಿ ಇರ್ತಾರೆ. ಮುಂದೆ ಹೇಳಿ ಸರ್. ಆ್ಯಕ್ಚುಲಿ ಕತೆ ಈಗ ಶುರು ಆಗುತ್ತೆ ಸರ್. ಸರಿವಾಯ್ತು, ಬಾ. ಲೋ, ಯಾಕೋ ಸರಿ ಕಾಣ್ತಾ ಇಲ್ಲಲ್ಲ. ಮಾಡ್ಲಾ ಬೇಡವಾ? ಹೌದೌದು, ಈ ಪ್ರೀತಿ ಅನ್ನೋದು ಫೇಲ್ ಆದಮೇಲೆ ತುಂಬ ಜನ ಹುಡುಗರು ಹಾಳಾಗ್ಬಿಡ್ತಾರೆ. ಹಾಳಾಗೋದಂತಲ್ಲ ಸರ್, ಆ ಫೇಸ್ಗಳಿಂದ ಅವ್ರನ್ನ ಆಚೆ ಕರ್ಕೊಂಬರೋಕ್ಕೆ ಜಾಸ್ತಿ ಯಾರು ಟ್ರೈ ಮಾಡಲ್ಲ. ಮುಂದೆ ಮನಸ್ಥಿತಿ ಮತ್ತು ತನ್ನೊಳಗೆ ಮನುಷ್ಯ ಕಳೆದೋದಾಗ ಭಗವಂತನೇ ಬರ್ಬೇಕು ಸರ್ ಸರಿ ಮಾಡೋಕ್ಕೆ. ಓ, ನಮ್ದ್ರಲ್ಲೂ ದೇವರಿದಾನಾ? ವಾವ್, ಸೂಪರ್ ಕಣ್ರೆ. ಕಥೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಕೃಷ್ಣ ಆಗಿ ಸುದೀಪ್ ಕಾಣಿಸ್ಕೊಂಡ್ರು, ದರ್ಶನ್ ದುರ್ಯೋಧನ, ಯಶು ಬಾಲಿವುಡಲ್ಲಿ ರಾವಣ, ಶಿವಣ್ಣ ಆಂಜನೇಯ. ಹೋಗ್ಲಿ ಬಿಡಿ, ನೀವು ಯಾರನ್ನ ಅನ್ಕೊಂಡಿದ್ದೀರಾ? ಯಾವ ದೇವರು? ಎಲ್ಲ ದೇವ್ರಿಗೂ ದೇವರು ಸರ್. ಯಾರೋಳು ಅಂತ ಮೊನ್ನೆ ಬಂದ್ ನೀನ್ ಇಷ್ಟ, ಇವತ್ ಬಂದ್ ನೀನ್ ಕಷ್ಟ ಅಂತ ಹೇಳಕ್ಕೆ ಅವಳು ಯಾರು? 9 ತಿಂಗಳು ಹೆತ್ತು ಹೊತ್ತು ಸಾಕ್ತೋಳು ನಾನು ಇವತ್ತು ಅಂದಿಲ್ವಲ್ಲೋ ನೀನ್ ನನಗೆ ಕಷ್ಟ ಅಂತ. ಏನಂಗೆ ಇವ್ ದೊಡ್ಡ ಪ್ರೇಮಿ, ಅವಳು ಹೋದ್ಲಂತೆ ಇವನ್ ಹಾಳಾದ್ನಂತೆ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ, ನಾನ್ ಯಾವತ್ ನೀನ್ ನನಗೆ ಕಷ್ಟ ಅಂತ ಹೇಳ್ತೀನಲ್ಲ ಅವತ್ ನೀನ್ ಹಾಳಾಗಿ ಹೋಗು. ಅಲ್ಲಿ ತನಕ ನಾನ್ ಬದುಕಿರೋವರೆಗೂ ನೀನ್ 100 ತಪ್ಪು ಮಾಡು,
ನಾನು ನಿನ್ನನ್ನು ಸಾಕ್ತೀನಿ. ಒಂದ್ ಮಾತು ಕೇಳಲ್ಲ ನಾನು ನಿಂಗೆ. ನನಗಿಂತ ಜಾಸ್ತಿ ಪ್ರೀತಿ ಇಲ್ಲೇನೋ ಅವಳಿನ? ಹೌದ್ರಿ, ಈ ಪ್ರೀತಿ ಫೇಲ್ ಆದಮೇಲೆ ಜೀವನನೇ ಬೇಡ ಅನ್ಸ್ಬಿಡುತ್ತೆ. ಅಪ್ಪ ಅಮ್ಮನೇ ನೆನಪಾಗಲ್ಲ, ರಾಂಗ್ ಡಿಸಿಷನ್ ತಗೋಬಿಡ್ತಾವೆ ಬಡ್ಡೆ ತಾವು. ಮನಸ್ಸು ವೀಕ್ ಆಗುತ್ತೆ ಸರ್. ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ಚಿಕ್ಕವರಾಗ್ತೀವಿ ಅನ್ನೋ ಭಯ, ಒಂಟಿತನಕ್ಕೆ ದಾರಿ ಎಲ್ಲ ಸೇರಿ ಮನುಷ್ಯನ ಹಿಂಡುತ್ತೆ ಸರ್. ಹೌದೌದು. ಇನ್ನೊಂದು ಗೊತ್ತಾ ಸರ್, ನಮ್ಮ ಸುತ್ತ ಇರೋರು ಯಾವಾಗ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೋ ಆವಾಗ ಮನ್ಸುಗಳು ಪ್ರೀತಿ ನುಡ್ಕೊಂಡು ಆಚೆ ಹೋಗ್ತವೆ. ನಿಜ ರೀ, ನಮ್ಮ ಸುತ್ತಮುತ್ತ ಇರೋ ಜನರನ್ನು ಒಬ್ರಿಗೊಬ್ರು ಗೌರವ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದು. ಮುಂದೆ ಮುಂದೆ ಏನಕ್ಕೆ ಬರಕ್ಕೆ ಹೇಳಿದ್ದು? ಏನು ಬರ್ತಿದ್ದೀರಾ ಡೈರೆಕ್ಟ್ರೆ, ಕತೆನಾ ಸಖತ್ತಾಗಿದೆ. ಕಣ್ಣಂಚಲ್ ನೀರು, ಅಮ್ಮ ಮಗನ ಸೆಂಟಿಮೆಂಟು ಸೂಪರ್ ರೀ. ಅಂದಂಗೆ ಫೈಟ್ ಎಷ್ಟಿದೆ? ಐಟಮ್ ಸಾಂಗ್ನ ಯಾರನ್ನ ಅನ್ಕೊಂಡಿದ್ದೀರಾ? ಈ ಕಥೆಲಿ ಫೈಟ್ ಇಲ್ಲ ಸರ್, ಇಟ್ಸ್ ಎ ಫ್ಯಾಮಿಲಿ ಡ್ರಾಮಾ. ಐಟಮ್ ಸಾಂಗ್ ಕೂಡ ಇಲ್ಲ. ಸರಿ ಡೈರೆಕ್ಟ್ರೆ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ಹೊರಡಿ. ಸರ್ ಅದು ಕಾಲ್ ಮಾಡ್ತೀನಿ ಅನ್ನಲ್ಲ. ಸರ್, ಕತೆ ಸೂಪರು ಸರ್. ಲವ್, 6 ಫೈಟು 2 ಐಟಮ್ ಸಾಂಗ್ ಐತೆ ಅಂದಲ್ಲ, ಅವನಿಗೆ ಬರೋಕ್ಕೇಳು. ಹಾಗೆ ದುಡ್ಡು ಹಾಕ್ತೀನಿ, ಆ ಹೀರೋ ಮಾಡಿ ಅಂದಿದ್ನಲ್ಲ ಅವನಿಗೂ ಬರೋಕ್ಕೇಳು. ಸರ್, ನೀವೇನು ತಲೆ ಕೆಡಿಸ್ಕೊಬಿಡಿ, ಬನ್ನಿ ಸರ್. ನಂಗೆ ತುಂಬ ಜನ ಪ್ರೊಡ್ಯೂಸರ್ಗಳು ಗೊತ್ತಿದ್ದಾರೆ, ಇಂಥ ಒಳ್ಳೆ ಕತೆ ಪ್ರೊಡ್ಯೂಸ್ ಮಾಡಲ್ಲ ಅನ್ನಲ್ಲ. ಬನ್ನಿ ಸರ್, ನೀವು ತಲೆ ಕೆಡಿಸ್ಕೊಬಿಡಿ, ಬನ್ನಿ. ಫೀಲ್ಡ್ ಯಾವುದೇ ಇರಲಿ, ಸುಲಭವಾಗಿ ಗೆಲುವು ಸಿಗೋದಾಗಿದ್ರೆ ಗೆಲುವಿಗೆ ಬೆಲೆನೇ ಇರ್ತಿರ್ಲಿಲ್ಲ. ಅಕ್ಕಿ ಬೆಂದ್ಮೇಲೆ ಅನ್ನ ಆಗೋದು. ಸಮಯ ಎಲ್ಲಾನು ಕೇಳುತ್ತೆ, ಹೇಳುತ್ತೆ. ಕಾಯಬೇಕು, ನೀನು ನೀನಾಗೋವರೆಗೂ. ಅಲ್ಲಿವರೆಗೂ